ರಾಜ್ಯದಲ್ಲಿ ಅತಿ ಹೆಚ್ಚು ಷೇರುದಾರನ ಹೊಂದಿದ ಬ್ಯಾಂಕ್ ರಾಜ್ಯದ 236 ಬ್ಯಾಂಕ್ಗಳಲ್ಲಿ ಟಾಪ್ 10ರಲ್ಲಿ ಇದೆ. ನಮ್ಮ ಹೆಮ್ಮೆಯ ಜಮಖಂಡಿ ಅರ್ಬನ್ ಬ್ಯಾಂಕ್ ಎಂದು ಅಧ್ಯಕ್ಷ ರಾಹುಲ್ ಕಲೂತಿ ತಿಳಿಸಿದ್ದಾರೆ. ನಗರದ ಅರ್ಬನ್ ಬ್ಯಾಂಕ್ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ನೂತನವಾಗಿ 6 ಶಾಖೆಯನ್ನು ಪ್ರಾರಂಭಿಸಲು ಅನುಮತಿ ನೀಡಲಾಗಿದ್ದು, ಶೀಘ್ರದಲ್ಲಿ ಪ್ರಾರಂಭಗೊಳ್ಳಲಿದೆ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಿಗುವ ಸೇವೆಗಳಂತೆ ನಮ್ಮ ಬ್ಯಾಂಕಿನ ಗ್ರಾಹಕರಿಗೂ ಒದಗಿಸಲು ಆಕರ್ಷಕ ಠೇವಣಿಗಳು ಅದ. ವಿಶೇಷವಾಗಿ ಮಹಿಳೆಯರಿಗಾಗಿ ದ್ವಿಗುಣ ಲಕ್ಷ್ಮಿ ನಗದು ಠೇವಣಿ, ಶೇಕಡಾ 10ರಷ್ಟು ಬಡ್ಡಿ ದರದಲ್ಲಿ ಸಮೃದ್ಧಿ ಸಂತತಿ ಯೋಜನೆ, ಶೇಕಡಾ ಬಡ್ಡಿ ದರದಲ್ಲಿ ಸಮೃದ್ಧಿ ಪಂಚಪಟ್ಟು ಯೋಜನೆ, ಶೇಕಡಾ ಬಡ್ಡಿ ದರದಲ್ಲಿ ದಿವಂಗತ ಅಪ್ಪಾರಾವ್ ಶಿಂದೆ ಪಿಂಚಣಿ ಯೋಜನೆ, ಶೇಕಡಾ 60ರಷ್ಟು ಬಡ್ಡಿ ದರದಲ್ಲಿ ಜಂಬುಕೇಶ್ವರ ಬೃಹತ್ ದೀರ್ಘಾವಧಿ ಠೇವಣಿ ಯೋಜನೆ, ಶೇಕಡಾ 10ರಷ್ಟು ಬಡ್ಡಿ ದರದಲ್ಲಿ ದೊರೆಯಲಿದೆ ಎಂದರು. ಇಂತಹ ಯೋಜನೆಗಳನ್ನು ಇದುವರೆಗೆ ಯಾವುದೇ ಅರ್ಬನ್ ಬ್ಯಾಂಕ್ ನೀಡಿಲ್ಲ. ಆದರೆ ಮೊದಲ ಬಾರಿಗೆ ಜಮಖಂಡಿ ಅರ್ಬನ್ ಕೋ-ಆಪ್ ಬ್ಯಾಂಕ್ ನೀಡಿ ಹೊಸ ದಾರಿಯಲ್ಲಿ ನಡೆದಿದೆ. ಚುನಾವಣೆ ನಂತರ ಶಾಖೆಗಳು ಪ್ರಾರಂಭಗೊಳ್ಳಲಿದೆ ಎಂದರು. ಬ್ಯಾಂಕ್ ನಿರ್ದೇಶಕ ಅರುಣ್ ಕುಮಾರ್ ಶಹಾ ಮಾತನಾಡಿ, ಕಳೆದ 84 ವರ್ಷಗಳಿಂದ ಬ್ಯಾಂಕ್ ಸರ್ವತೋಮುಖ ಅಭಿವೃದ್ಧಿ ಕಂಡಿದ್ದು, ಹೊಸ ಯೋಜನೆಗಳನ್ನು ಒಳ್ಳೆಯ ಸೇವೆ ನೀಡುತ್ತಾ ಗ್ರಾಹಕರ ನಂಬಿಕೆಗೆ ಪಾತ್ರವಾಗಿದೆ. ಅವರ ನಂಬಿಕೆಯೇ ಹೊಸ ಠೇವಣಿ ಯೋಜನೆಗಳು ಜಾರಿಗೊಂಡ ಇಂದು ಒಂದೇ ದಿನದಲ್ಲಿ 1 ಕೋಟಿ ಠೇವಣಿ ಬಂದಿದ್ದು, ಗ್ರಾಹಕರ ನಂಬಿಕೆ ವಿಶ್ವಾಸ ಉಳಿಸಿಕೊಳ್ಳುತ್ತೆ ಎಂದರು. ಬ್ಯಾಂಕ್ ನಿರ್ದೇಶಕರು ಆದ ಜಿಎಸ್ ನ್ಯಾಮಗೌಡರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಾಮೂನ ಪಾರ್ತನಹಳ್ಳಿ, ಕಾಡುಮಾಳಿ ಬಸವರಾಜ ಕಲೂತಿ, ಎಆರ್ ಸಿಂಧೆ, ಪ್ರಭು ಚಿನವಾಡ್, ವಿರೂಪಾಕ್ಷಿ ಕಂಬಿ, ಕಿರಣ್ ಪಿಸಾಳ, ಬಸಯ್ಯ ಮಠಪತಿ, ಪ್ರಕಾಶ್ ಅರಕೇರಿ ಸಹಿತ ಬ್ಯಾಂಕ್ ವ್ಯವಸ್ಥಾಪಕ ನಾಗಪ್ಪ ತುಪ್ಪದ ಮತ್ತು ಬ್ಯಾಂಕ್ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಹೆಮ್ಮೆ ನಮ್ಮ ಅರ್ಬನ್ ಬ್ಯಾಂಕ್, ನಮ್ಮ ನಿಮ್ಮೆಲ್ಲರ ಬ್ಯಾಂಕ್ ಅನ್ನುವಂಥ ಒಂದು ಭಾವನೆ ನಮಗಾಗ್ಲಿ ನಿಮಗಾಗ್ಲಿ ಈ ಜಮಖಂಡಿ ಜನತೆಗಾಗ್ಲಿ ಇರ್ತಕ್ಕಂಥದ್ದು. ವಿಶೇಷವಾಗಿ ಇಡೀ ರಾಜ್ಯದಲ್ಲಿನೇ ಅತಿ ಹೆಚ್ಚು ಷೇರುದಾರ ಬಂಧುಗಳನ್ನು ಹೊಂದಿರತಕ್ಕಂಥ ಬ್ಯಾಂಕ್ ಜಮಖಂಡಿ ಅರ್ಬನ್ ಬ್ಯಾಂಕ್. ಇವತ್ತಿನ ದಿವಸ ನಮ್ಮ ಜಮಖಂಡಿ ಅರ್ಬನ್ ಬ್ಯಾಂಕಿನ ಸಾಧನೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ 236 ಬ್ಯಾಂಕ್ಗಳಲ್ಲಿ ಇವತ್ತಿನ ದಿವಸ ನಾವು ಟಾಪ್ 10 ನಲ್ಲಿದ್ದೀವಿ. ಬಹಳಷ್ಟು ಕಾಂಪಿಟೇಷನ್ ಯುಗ. ನಾವು ಕೂಡ ಅವ್ರ ಜೊತೆಗೆ ಕಾಂಪಿಟೇಷನ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿನೇ ಈಗಾಗಲೇ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸೇವೆಗಳು ಕೂಡ ಅವ್ರಕ್ಕಿಂತನೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸಿಗುವ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ. ವಿಶೇಷವಾಗಿ ATMಗಳನ್ನು ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು. ಪ್ರತಿ ದಿವಸ ಕೂಡ ATMನಲ್ಲಿ ದುಡ್ಡು ಇರ್ತಾವೆ. ಯಾವುದೇ ಒಂದು ದಿನ ಕೂಡ ATMನಲ್ಲಿ ದುಡ್ಡು ಇರದೇ ಇರತಕ್ಕಂಥದ್ದು ಇಲ್ಲ. ಯೋಜನೆಗಳನ್ನು ಘೋಷಣೆ ಮಾಡಿದ್ದೀವಿ. ಪ್ರತಿಯೊಂದು ಯೋಜನೆಗಳಲ್ಲೂ ಕೂಡ ಸೇವಿಂಗ್ಸ್ ಮಾಡುವಂತ ಮತ್ತು ನಿಮ್ಮ ದುಡ್ಡಿಗೆ ಸರಿಯಾಗಿರ್ತಕ್ಕಂಥ ಬಡ್ಡಿ ದರವನ್ನು ಕೊಡುವಂತ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ.